ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು. ಇವತ್ತಿನ ವ್ಲಾಗ್ನಲ್ಲಿ ಸೂಪರ್ ಆಗಿರೋ ಒಂದು ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಟಿಫನ್ ಹಾಗೂ ಲಂಚ್ ಪ್ರಿಪೇರ್ ಮಾಡಿದ್ಮೇಲೆ ನಾನು ಯಾವ ರೀತಿ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋ ಬಂದ್ಬಿಟ್ಟು ನಾನು ಕಿಚನ್ ಯಾವ ರೀತಿ ಇದೆ ಅಂತ ತೋರಿಸಿದ್ದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ನಿನ್ನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿದ ಮೇಲೆ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಬೆಳಗ್ಗೆ ನಾವು ಲಂಚ್ ಪ್ರಿಪೇರ್ ಮಾಡಬೇಕಾದ್ರೆ, ಟಿಫನ್ ಪ್ರಿಪೇರ್ ಮಾಡಬೇಕಾದ್ರೆ ಅಡುಗೆಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ತೆಗ್ದಿರ್ತೀವಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿರ್ತೀವಿ. ಅದರದ್ದು ವೇಸ್ಟೇಜ್ ಎಲ್ಲ ಕೌಂಟರ್ ಟಾಪ್ ಮೇಲೆ ಬಿದ್ದಿರುತ್ತೆ. ಅದನ್ನೆಲ್ಲ ತಗೊಂಡೋಗಿ ಈಗ ಫಸ್ಟು ಡಸ್ಟ್ಬಿನಲ್ಲಿ ಹಾಕಿ ಕೈನ ಕ್ಲೀನಾಗಿ ತೊಳ್ಕೊಂಡು ಮಿಕ್ಕಿರುತ್ತಲ್ಲ ಟಿಫನ್ ಐಟಮ್ಸು ಅದನ್ನೆಲ್ಲ ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿ ಆ ಪಾತ್ರೆನ ಕೂಡ ತೊಳೆಯೋಕೆ ಹಾಕೋಬೇಕು. ನೆಕ್ಸ್ಟ್ ಬಂದು ಸೋಪ್ನಲ್ಲಿ ಎಕ್ಸಸ್ ಆಗಿರುವ ಸೋಪ್ ನೀರು ಹಾಕಿ ಸ್ಟವ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಕ್ಲೀನಾಗಿ ಬಟ್ಟೆ ತಗೊಂಡು ಒಂದೊಂದು ಸಾರಿನೂ ಆ ಬಟ್ಟೆನ ವಾಶ್ ಮಾಡಿಕೊಂಡು ಕಿಚನ್ ಕೌಂಟರ್ ಟಾಪ್ನ ಕ್ಲೀನಾಗಿ ಒರೆಸ್ಕೊತಾ ಇರಬೇಕು. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಸಾಯಂಕಾಲ ಮತ್ತು ರಾತ್ರಿ ಸ್ವಲ್ಪ ಒರೆಸ್ಕೊಂಡ್ರೆ ಸಾಕು, ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಕಿಚನು. ನಮ್ಮಿಬ್ಬರು ಮಕ್ಳಿಗೂ ಹಾಗೆಯೇ ನಮ್ಮ ಯಜಮಾನ್ರು ಕೂಡ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಊಟ ಮಾಡಿದ್ಮೇಲೆ, ನಾಷ್ಟ ಮಾಡಿದ್ಮೇಲೆ ಅದರಲ್ಲಿರೋ ವೇಸ್ಟ್ನೆಲ್ಲ ತೊಗೊಂಡೋಗಿ ಕ್ಲೀನಾಗಿ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಆಮೇಲೆ ತಟ್ಟೆಗಳನ್ನೆಲ್ಲ ತಂದು ಸಿಂಕಲ್ಲಿ ಹಾಕಿ ಅಂತ ಹೇಳ್ತಿರ್ತೀನಿ. ಅದರಿಂದ ನಮಗೆ ಈಸಿ ಆಗುತ್ತೆ ಕೆಲಸ. ಇಲ್ಲಾಂದರೆ ತಗೊಂಡು ಬಂದು ಸಿಂಕಲ್ಲಿ ಹಂಗೆ ಹಾಕ್ಬಿಡ್ತಾರೆ. ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆಮೇಲೆ ಕ್ಲೀನಾಗಿ ಇದ್ರಲ್ಲಿ ಹಾಕಿದ್ರೆ ಸಿಂಕಲ್ಲಿ ತೊಳೆಯೋಕೆ ಈಸಿ ಆಗುತ್ತೆ. ಹಾಗೆಯೇ ಈಗ ಬೆಳಗ್ಗೆನೇ ಒಂದು ಸರಿ ಪಾತ್ರೆನೆಲ್ಲ ಕ್ಲೀನ್ ಮಾಡಿದ್ದೆ. ಅದನ್ನು ಫಸ್ಟು ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಆಗಲೇ ಟಬ್ ಖಾಲಿ ಆದ್ರೇ ಇನ್ನೊಂದು ಸರಿ ಪಾತ್ರೆ ತೊಳೆದು ಅದರಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಟಬ್ಬು ತುಂಬ ಚಿಕ್ಕದು, ನಾನು ಪುನಃ ತೊಳೆದು ಹಾಕೋಕ್ಕೆ ಟಬ್ ಇದ್ರೇ ಸಾಮಾನು ಹಾಕೋಕ್ಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈಗ ಅದರಲ್ಲಿ ಇರೋದನ್ನೆಲ್ಲ ಅರೇಂಜ್ ಮಾಡಿಬಿಟ್ಟೆ. ಈಗ ಒಂದೊಂದು ಪಾತ್ರೆಯಾಗಿ ತೊಳೆದು ಅದರಲ್ಲಿ ಇಡ್ತಾ ಇದ್ದೀನಿ. ಈ ಪಾತ್ರೆ ತೊಳೆಯೋ ಕೆಲಸ ಒಂದು ಮುಗಿದ್ರೆ ಸಾಕು, ನಮ್ಮ ಮನೆಯದು ಅರ್ಧ ಕೆಲಸ ಮುಗ್ದಂಗೆ. ತುಂಬ ಹೆಣ್ಮಕ್ಳು ಕ್ಲೀನಿಂಗ್ನಲ್ಲಿ ತುಂಬ ಲೇಸಿಯಾಗಿದ್ದೇನೆ ಅಂತ ಹೇಳ್ತಾ ಇರ್ತಾರೆ. ಈ ವಿಡಿಯೋ ಬಂದು ಅವರಿಗೆ ಮೋಟಿವೇಶನ್ ಆಗಿರುತ್ತೆ. ಯಾವಾಗಲಾದರೂ ಈ ಕಿಚನ್ನಲ್ಲಿ ಸಿಂಕ್ನಲ್ಲಿ ಪಾತ್ರೆ ಇಟ್ಬಿಟ್ಟು ರೆಸ್ಟ್ ತೊಗೊಳ್ಳೋದ ಅಂದರೆ ನಮಗೆ ಫುಲ್ ಆ ದಿನ ಅಯ್ಯೋ ಸಿಂಕ್ನಲ್ಲಿ ಪಾತ್ರೆ ಇದೆಯಲ್ಲ ಏನು ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ನಿದ್ರೆ ಕೂಡ ಮಾಡೋಕ್ಕಾಗಲ್ಲ, ರೆಸ್ಟ್ ತೊಗೊಳ್ಳೋಕ್ಕೆ ಹೋದ್ರೂ ಕೂಡ ನಮಗೆ ರೆಸ್ಟ್ ತೊಗೊಳಕ್ಕಾಗಲ್ಲ. ಆದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪಾತ್ರೆನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಿದ್ರೆ ಮಾಡಿ ನೋಡಿ, ಆಗ ಚೆನ್ನಾಗಿ ನಿದ್ದೆ ಬರುತ್ತೆ. ಈ ಫೀಲ್ ನನಗೆ ಮಾತ್ರ ಆಗುತ್ತಾ ಇಲ್ಲ ಎಲ್ಲರಿಗೂ ಇದೇ ರೀತಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಈ ಥರ ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲೇ ಹೋಗಲಿ ಮನೆ ಬಿಟ್ಬಿಟ್ಟು ಅಯ್ಯೋ ಕಿಚನ್ ಆ ಥರ ಬಿಟ್ಬಿಟ್ಟಿದ್ದೀನಲ್ಲ, ಮನೆ ಈ ರೀತಿ ಬಿಟ್ಬಿಟ್ಟಿದ್ದೀನಲ್ಲ ಅನ್ನಿಸ್ತಾನೇ ಇರುತ್ತೆ. ನಮ್ಮ ತಂಗಿ ಹೇಳ್ತಾ ಇರ್ತಾಳೆ, ಅಯ್ಯೋ ಫಸ್ಟು ನೀನು ಆ ಮನೆಯದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಾಮ 10 ಸರಿ ಹೇಳ್ಬಿಟ್ಟೆ ಮನೆ ಪಾತ್ರೆ ಇಟ್ಬಿಟ್ಟಿದ್ದೀನಿ, ಬಟ್ಟೆ ಮಡ್ಚಿಲ್ಲ, ಆ ಕೆಲಸ ಐತೆ ಈ ಕೆಲಸ ಐತೆ ಅಂತ ಹೇಳ್ತಾ ಇರ್ತೀಯ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀನು ಆರಾಮಾಗಿ ನಿನ್ನ ಟೈಮ್ ಯಾವಾಗುತ್ತೋ ಆಗ ಬಾ ಅಂತ ಹೇಳ್ತಾ ಇರ್ತಾಳೆ. ನಾನು ಒಂದು 10 ಸರಿ ಹೇಳ್ತಾನೆ ಇರ್ತೀನಿ. ಯಾಕಂದರೆ ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊ ಅಂತ ಹೇಳಿದ್ರೆ ಸಾಕು, ಅಯ್ಯೋ ಇಲ್ಲಪ್ಪ ಮನೇಲಿ ಈ ಕೆಲಸ ಐತೆ ಆ ಕೆಲಸ ಐತೆ, ನಾನು ಅರ್ಧಂಬರ್ಧ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೇ ಇರುವೆ. ಅದಕ್ಕೆ ಬಿಡು ನಾಳೆ ಮಾಡ್ಕೊಳ್ಳೋದ ಅಂತ ಹೇಳಿದ್ರು ನನಗೆ ಮನಸ್ಸು ಸಮಾಧಾನ ಇರೋದಿಲ್ಲ. ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಎಷ್ಟೊತ್ತು ಬೇಕಾದರೂ ಕೂತ್ಕೋತೀನಿ. ಆದರೆ ಕೆಲಸ ಮಾಡಿಲ್ಲ ಅಂದರೆ ಮನಸ್ಸೆಲ್ಲ ಇಲ್ಲೇ ಮನೇಲೇ ಇರುತ್ತೆ ಯಾವಾಗಲೂ ಅಷ್ಟೇ. 2 ದಿನಕ್ಕೂ ಬಟ್ಟೆ ಒಗಿತಾ ಇದ್ರೂ ಬಟ್ಟೆ ಮಾತ್ರ ಖಾಲಿ ಆಗೋದಿಲ್ಲ. ಪಾತ್ರೆಗೂ ಬಟ್ಟೆಗೂ ನಮ್ಮ ಮನೇಲಿ ಕಮ್ಮಿನೇ ಇಲ್ಲ. ಯಾಕಂದರೆ ನಾವು ದಿನಾಲೂ ಸ್ನಾನ ಮಾಡೋದ್ರಿಂದ ತುಂಬ ಬಟ್ಟೆ ಬೀಳ್ತಾನೆ ಇರುತ್ತೆ. ಹಾಗೆಯೇ ಈ ಸೋಫಾ ಕವರು, ದಿವಾನ್ ಕವರು, ಸ್ಕ್ರೀನ್ಸು ಇದನ್ನೆಲ್ಲ ತೆಗಿತಾ ಇರ್ತೀನಲ್ವ, ಅದು ಕೂಡ ತುಂಬ ವಾಷಿಂಗ್ ಆಗ್ತಾನೇ ಇರ್ತೀನಿ. ಈಗಲಾದರೂ ಪರವಾಗಿಲ್ಲ, ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇದೆ. ಮೊದಲು ಬಂದು ಸೆಮಿ ಆಟೋಮೆಟಿಕ್ ಇತ್ತು. ಆಗ ತುಂಬ ಕಷ್ಟ ಆಗ್ತಿತ್ತು ನನಗೆ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು. ಆಗ ನಾನು ಹೋಗಿ ಜಾಲಿಸ್ಬೇಕಾಗಿತ್ತು. ಈಗ ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಮಿಷಿನು ಅದೇ ಎಲ್ಲ ವಾಶ್ ಮಾಡಿಕೊಟ್ಬಿಡುತ್ತೆ. ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿರೋದು. ಇದರಿಂದ ನೋಡಿ ಬಟ್ಟೆ ಒಗ್ದಾಕಿರೋದನ್ನೆಲ್ಲ ಫುಲ್ಲಾಗಿ ಮಡ್ಚಿಟ್ಬಿಡೋದ ಅಂತ ಮಡ್ಚಿಡ್ತಾ ಇದ್ದೀನಿ. ಯಾಕಂದರೆ ಈ ಬಾಸ್ಕೆಟಲ್ಲಿ ಇಟ್ಬಿಟ್ರೆ ಪುನಃ ನಾವು ಕೊಳೆ ಮಾಡಿರೋ ಬಟ್ಟೆನ ಆ ಬಾಸ್ಕೆಟಲ್ಲಿ ಹಾಕಬೇಕು. ಅದು ಖಾಲಿ ಆದ್ರೇ
ನಮಗೆ ಬಟ್ಟೆ ಹಾಕೋಕ್ಕೆ ಈಸಿ. ಇಲ್ಲ ಅಂದರೆ ಇದರಲ್ಲಿ ಹೊಸ ಬಟ್ಟೆ ಒಗ್ದಿರೋದು ಇಟ್ಬಿಟ್ಟು ಪುನಃ ಹಳೆ ಬಟ್ಟೆ ಎಲ್ಲಿಡೋದು, ಕೆಳಗಡೆ ನೆಲದ ಮೇಲೆ ಇಟ್ಕೋಬೇಕು. ಅದರಿಂದನೇ ಈಗ ಮಡಚಿ ಎಲ್ಲೆಲ್ಲಿತ್ತೋ ಅಲ್ಲಿ ಅರೇಂಜ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ನನಗೆ ಯಾವಾಗಲೂ ಅಷ್ಟೇ ಬಟ್ಟೆ ಮಡಚಿ ಒಳಗಿಡಬೇಕು ಅಂದರೆ ಬೀರೋನು ಕೂಡ ಕ್ಲೀನಾಗಿರಬೇಕು. ಹಂಗೆ ತಗೊಂಡೋಗಿ ಅದ್ರ ಮೇಲೆ ಇಡೋಕ್ಕೆ ಮನಸ್ಸೇ ಬರಲ್ಲ. ಅದರಿಂದ ಇದನ್ನ ಇಡಕ್ಕೆ ಹೋಯ್ತಿನ ಸ್ವಲ್ಪ ಗಲೀಜಾಗಿದ್ದರೂ ಕೂಡ ಅದನ್ನು ಆವಾಗಲೇ ಸರಿ ಮಾಡಿ ಈ ಬಟ್ಟೆನೆಲ್ಲ ಅರೇಂಜ್ ಮಾಡಿ ಇಟ್ಬಿಡ್ತೀನಿ. ಒಂದೊಂದು ಮನೇಲಿ ನೋಡಿದ್ದೀನಿ ನಾನು, ಮೂಟೆ ಕಟ್ಟಿ ಇಟ್ಬಿಟ್ಟಿರ್ತಾರೆ. ಯಾವ್ದು ಒಗ್ದಿರೋದು ಯಾವ್ದು ಕೊಳೆ ಏನೂ ಗೊತ್ತಾಗೋದಿಲ್ಲ. ಅದರಿಂದ ನಮಗೆ ಒಂದು ಸ್ವಲ್ಪ ಈಗ ನೋಡಿ ಬ್ಯಾಕ್ ಪೇಯ್ನ್ ಸ್ವಲ್ಪ ಬರ್ತಾಯಿದೆ. ಆದರೂ ಕೂಡ ಇದನ್ನು ಮಾಡಿಬಿಟ್ರೆ ನನಗೆ ಕೆಲಸ ಮುಗೀತು, ಕೂತ್ಕೊಬಿಡ್ತೀನಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಇದನ್ನು ಆಮೇಲೆ ಮಾಡ್ಕೊಳ್ಳೋದ ಅಂದರೆ ಕೆಲಸನೇ ಅದು ಪೆಂಡಿಂಗಾಗೇ ಉಳಿದ್ಬಿಡುತ್ತೆ. ಅದರಿಂದನೇ ನಾನು ಈಗ ಇದನ್ನು ಮಡಚಿ ನೋಡಿ, ಈಗೆಲ್ಲ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಮಡಚಿಟ್ಬಿಟ್ಟು ಎಲ್ಲೆಲ್ಲಿತ್ತು ಅಲ್ಲಿ ಅರೇಂಜ್ ಮಾಡಿ ಇಟ್ಬಿಟ್ರೆ ಆ ಕೆಲಸನೂ ಮುಗಿಯುತ್ತೆ ಫ್ರೆಂಡ್ಸ್. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.